ಇದು ಮಹಿಳೆಯರು ನೋಡಲೇಬೇಕಾದಂತಹ ಸುದ್ದಿ. ಮಹಿಳಾ ಲೋಕಕ್ಕೆ ಸರ್ಕಾರದಿಂದ ಬಿಗ್ ಶಾಕ್. ಲೇಡೀಸ್ಗೆ ಬಿಗ್ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಲಿಪ್ಸ್ಟಿಕ್ ಹಾಕ್ತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಲಿಪ್ಸ್ಟಿಕ್ ಪ್ರಿಯರಿಗೆ ಆರೋಗ್ಯ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ತುಟಿಗಳಿಗೆ ಲಿಪ್ಸ್ಟಿಕ್ ಹಾಕುವಂತಹ ಯುವತಿಯರೇ ನೋಡಲೇಬೇಕು. ಕಚೇರಿಗೆ ಹೋಗುವಾಗಲೂ ಲಿಪ್ಸ್ಟಿಕ್ ಬೇಕು, ಆಫೀಸಿಗೆ ಹೋಗುವಾಗಲೂ ಲಿಪ್ಸ್ಟಿಕ್ ಬೇಕು. ಅಷ್ಟೇ ಯಾಕೆ, ಸ್ಕೂಲು ಕಾಲೇಜುಗಳಿಗೂ ಹೋಗೋ ಮುನ್ನ ತಮ್ಮ ಲಿಪ್ಪಿಗೆ ಸ್ಟಿಕ್ಕನ್ನು ಮೆತ್ತುವ ಯುವತಿಯರೇ ಈ ಸ್ಟೋರಿಯನ್ನು ತಪ್ಪದೆ ನೋಡಬೇಕು. ನಿಮ್ಮ ಕೈಯಲ್ಲಿರುವಂತಹ ಲಿಪ್ಸ್ಟಿಕ್ನಲ್ಲಿ ಏನೇನು ಅಡಗಿದೆ ಗೊತ್ತಾ? ಕೆಂಪು ಬಣ್ಣದ್ದು, ರೋಸ್ ಕಲ್ಲರಿಂದು, ಬ್ಲೂ ಕಲ್ಲರಿಂದು, ಮರೂನ್ ಕಲ್ಲರಿದ್ದು ಅಂತ ಕಣ್ಣಿಗೆ ಕಂಡ ಸ್ಟಿಕ್ಕನ್ನು ಕೈ ಹಿಡಿದು ಲಿಪ್ಪಿಗೆ ಮೆತ್ಕೋತೀರಿ. ಆದರೆ ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಇದು ಈಗ ಸರ್ಕಾರ ಕೊಡ್ತಾ ಇರತಕ್ಕಂತಹ ಶಾಕ್. ಈ ಸ್ಟೋರಿಯನ್ನು ಯುವತಿಯರು ತಪ್ಪದೆ ನೋಡಬೇಕು. ಹಾಗಾದರೆ ಏನಿದೆ ಆ ಲಿಪ್ಸ್ಟಿಕ್ನಲ್ಲಿ? ಲಿಪ್ಸ್ಟಿಕ್ ಮೆತ್ಕೊಂಡ್ರೆ ಏನಾಗುತ್ತೆ? ರಸ್ತೆ ಬದಿ ಮಾರುವ ಲಿಪ್ಸ್ಟಿಕ್ ನೀವು ಬಳಸ್ತೀರಾ? ಗೊತ್ತು ಗುರಿ ಇಲ್ಲದ, ಬೋರ್ಡೇ ಇಲ್ಲದ ಅಂಗಡಿಗಳಲ್ಲಿ ಲಿಪ್ಸ್ಟಿಕ್ ಖರೀದಿ ಮಾಡ್ತೀರಾ? ರಸ್ತೆ ಬದಿ ಮಾರೋ ಸೌಂದರ್ಯ ವರ್ಧಕಗಳು ಮಾರಕ, ಅತಿ ಮಾರಕ. ಆರೋಗ್ಯದ ಮೇಲೆ ಹಲವು ಪರಿಣಾಮ ಬೀರುತ್ತೆ ಲಿಪ್ಸ್ಟಿಕ್ಗಳು. ರಸ್ತೆ ಬದಿ ಮಾರುವ ಲಿಪ್ಸ್ಟಿಕ್, ಲಿಪ್ ಕೇರ್ ಮೇಲೆ ಹೊಸ ನಿಯಮಗಳನ್ನು ತರಲಾಗಿದೆ. ಬೋರ್ಡೇ ಇರೋದಿಲ್ಲ ಕೆಲ ಅಂಗಡಿಗಳಿಗೆ. ಒಂದು ಟರ್ಪಲ್ ಹಾಕ್ಕೊಂಡಿರ್ತಾರೆ, ಎದುರುಗಡೆ 2 ಟೇಬಲ್ ಮೇಲೆ 3-4 ಕಂಪನಿಯ ಲಿಪ್ಸ್ಟಿಕ್ಗಳು, ಕಲರ್ಫುಲ್ ಆಗಿರುವಂತಹ ಲಿಪ್ಸ್ಟಿಕ್ಗಳು. ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಸ್ ಮಾರಾಟಕ್ಕೆ ಕಡಿವಾಣ. ಈ ಸಂಬಂಧ ಕೇಂದ್ರಕ್ಕೆ ಪತ್ರ ಬರೆಯಲು ಮುಂದಾದ ಆರೋಗ್ಯ ಸಚಿವ. ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆಯಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಸಿದ್ಧತೆಯೂ ಕೂಡ ನಡೀತಾ ಇದೆ. ರಸ್ತೆ ಬದಿ ಮಾರುವ ಲಿಪ್ಸ್ಟಿಕ್ ನೀವು ಬಳಸ್ತೀರಾ? ಹಾಗಾದರೆ ಇನ್ನು ಜಾಗೃತರಾಗಿರಿ. ಕಂಡು ಟರ್ಪಾಲ್ ಹಾಕ್ಕೊಂಡಿರೋ ಅಂಗಡಿಲಿ ಟೇಬಲ್ ಮೇಲೆ ಇಟ್ಕೊಂಡಿರೋ ಲಿಪ್ಸ್ಟಿಕ್ಗಳನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಹಬ್ಬ ಹರಿದಿನ, ಮದುವೆ ಯಾವುದಕ್ಕೂ ಬೇಕಾದರೂ ಕೂಡ ಲಿಪ್ಸ್ಟಿಕ್ಕನ್ನು ಹಾಕಬಹುದು, ಅಪರಾಧ ಅಲ್ಲ. ಆದರೆ ಗೊತ್ತು ಗುರಿ ಇಲ್ಲದ, ಬೋರ್ಡೇ ಇಲ್ಲದ ಅಂಗಡಿಗಳಿಂದ ಅದು ಯಾವ್ಯಾವುದರಿಂದ ತಯಾರು ಮಾಡಲಾಗಿರುತ್ತೆ, ಎಷ್ಟು ಕೆಮಿಕಲ್ ಅದರಲ್ಲಿ ಮಿಶ್ರಿತವಾಗಿರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಯಾವ ಥರದ ಹಾನಿಕಾರಕ, ಇವುಗಳನ್ನು ತಿಳ್ಕೋಬೇಕಾಗುತ್ತೆ. ಸೊ ಆರೋಗ್ಯ ಇಲಾಖೆಗೆ ಅದೊಂದು ಜವಾಬ್ದಾರಿ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಆ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಲಿಪ್ಸ್ಟಿಕ್ ಬಳಸುವ ಮುನ್ನ ಎಚ್ಚರ. ಎಲ್ಲಿಂದ ಖರೀದಿ ಮಾಡ್ತೀರಾ, ಯಾವ ಕಂಪನಿಯ ಲಿಪ್ಸ್ಟಿಕ್ಕನ್ನು ಹಾಕ್ತೀರಾ ಎನ್ನುವಂಥದ್ದು ಕೂಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು.